ಬಂಡೀಪುರದ ಹುಲಿ ಸಂರಕ್ಷಿತ ಪ್ರದೇಶ ಇದೆಯಲ್ಲ, ಇದು ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿರುವಂಥದ್ದು. 191ಕ್ಕೂ ಹೆಚ್ಚು ಹುಲಿಗಳು ಇಲ್ಲಿದ್ದಾವೆ. 1116ಕ್ಕೂ ಹೆಚ್ಚು ಆನೆಗಳು ಸೇರಿದಂತೆ ಚಿರತೆ, ಕರಡಿ, ಜಿಂಕೆ, ಕಾಡೆಮ್ಮೆ ಮೊದಲಾದಂತಹ ವನ್ಯಜೀವಿಗಳ ವಾಸಸ್ಥಾನ ಇದಾಗಿದೆ. ಪ್ರಧಾನಿ ಮೋದಿ ಬಂಡೀಪುರದ ಸಫಾರಿಗೆ ಬಂದು ಹೋದ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಿದೆ. ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಬೂಸ್ಟ್ ಸಿಗ್ತಾ ಇದೆ. ಸಫಾರಿಗೆ ಆಗಮಿಸುವವರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿದೆ. ಸಫಾರಿಗೆ ಬಂದು ಟಿಕೆಟ್ ಸಿಗದೆ ವಾಪಸ್ ಹೋದವರು ಕೂಡ ಇದ್ದಾರೆ. ಹೀಗಾಗಿ ಯಾರಿಗೂ ನಿರಾಶೆ ಮಾಡಬಾರ್ದು ಎಂಬ ಆಲೋಚನೆ ಮಾಡಿರುವಂತಹ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಾಹನವನ್ನು ಖರೀದಿಸುವಂತಹ ಆಲೋಚನೆಯನ್ನು ಮಾಡಿದಾರಂತೆ. ಬಂಡೀಪುರದ ಸಫಾರಿಗಂತಲೇ 31 ಹೊಸ ವಾಹನವನ್ನು ಬಳಸಲು ಅನುಮತಿ ಇದೆ. ಆದರೆ ಇಲ್ಲಿಯವರೆಗೂ ಕೇವಲ 27 ವಾಹನಗಳನ್ನಷ್ಟೇ ಬಳಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ 4 ವಾಹನಗಳನ್ನು ಹೊಸದಾಗಿ ಖರೀದಿಸಬೇಕು ಅಂಥೇಳಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಫಾರಿಗೆ ಈ ಹೊಸ ವಾಹನಗಳನ್ನು ಬಳಸುವ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.